ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದೇಶದಲ್ಲಿ ಈಗ ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣಾ ವಿಷಯ ಚರ್ಚೆ ಆಗ್ತಾ ಇದೆ. ಅಲ್ಲಿ ಮೋದಿ ಮತ್ತು ದೀದಿ ನಡುವೆ ಯಾರು ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಭಾರತದ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಪಶ್ಚಿಮ ಬಂಗಾಳದ ಕಡೆ ನೋಡ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ಈಗ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. 2027ರಲ್ಲಿ ನಡೆಯಲಿರುವ ಉತ್ತರ ಪ್ರದೇಶದ ಎಲೆಕ್ಷನ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಘೋಷಿಸೋದರ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಹಿಂದೂ ಮತದಾರರಿಗೆ ಸ್ಪಷ್ಟ ಸಂದೇಶವನ್ನ ಇಲ್ಲಿ ಬಿಜೆಪಿ ಕೊಡ್ತಾ ಇದೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ರನ್ನ ಸಿಎಂ ಆಗಿ ಮುಂದುವರಿಸ್ತೇವೆ, ಅವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋದ್ರ ಮೂಲಕ ಬಿಜೆಪಿ ಇಲ್ಲಿ ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು? ಈ ಹಿಂದೆ ಯೋಗಿಯವರ ವಿಷಯದಲ್ಲಿ ಬಿಜೆಪಿ ಕೈ ಸುಟ್ಟಿಕೊಂಡಿದ್ದು ಹೇಗೆ? ಈ ವಿಷಯ ವಿಪಕ್ಷಗಳಿಗೆ ಶಾಕ್ ಕೊಡ್ತಾ ಇದೆಯಾ ಅಥವಾ ಇದರಿಂದ ವಿಪಕ್ಷಗಳಿಗೆ ಖುಷಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಈಗಷ್ಟೇ ಒಂದಷ್ಟು ಎಲೆಕ್ಷನ್ಗಳು ಮುಗಿದಿವೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳ, ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲಿನ ಮೊದಲನೇ ಹಂತದ ಚುನಾವಣೆಗಳು ಮುಗಿದಿದ್ದು, ಇದೇ ಏಪ್ರಿಲ್ 29ಕ್ಕೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆಯಲಿದೆ. ಈ ಸಂದರ್ಭದಲ್ಲಿ ಎಲ್ಲರ ಗಮನ ಕೂಡ ಪಶ್ಚಿಮ ಬಂಗಾಳದ ಕಡೆಗೆ ಇದೆ. ಯಾಕಂದ್ರೆ ಈಗ ನಡೆಯಲಿರುವ 2ನೇ ಹಂತದ ಚುನಾವಣೆಯಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೋ ಅವರೇ ಪಶ್ಚಿಮ ಬಂಗಾಳದ ಅಧಿಕಾರವನ್ನ ಹಿಡಿತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಯಾಕಂದ್ರೆ ಈ 2ನೇ ಹಂತದ ಚುನಾವಣೆಯಲ್ಲೇ ಟಿಎಂಸಿಯ ಭದ್ರಕೋಟೆ ಇರೋದು. ಹಾಗಾಗಿ ಈಗ ಎಲ್ಲರ ಗಮನ ಈಗ ಪಶ್ಚಿಮ ಬಂಗಾಳದ ಕಡೆಗೆ ನೆಟ್ಟಿದೆ. ಇಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚುನಾವಣಾ ಚರ್ಚೆ ಕೂಡ ಆರಂಭ ಆಗ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದು ಬಿಜೆಪಿ ತೆಗೆದುಕೊಂಡಿರುವ ಅದೊಂದು ನಿರ್ಧಾರ. ಗೆಳೆಯರೆ, ಮುಂದಿನ ವರ್ಷ ಅಂದ್ರೆ 2027ರ ಮಾರ್ಚ್ ಹೊತ್ತಿಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ನಡೀಬೇಕು. ಅದಕ್ಕೆ ಈಗ ಇನ್ನೂ 1 ವರ್ಷದ ಸಮಯಾವಕಾಶ ಕೂಡ ಇದೆ. ಇಂತಹ ಸಂದರ್ಭದಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ನಮಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇರ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಕಾರಣದಿಂದ ಈಗ ಈ ಚರ್ಚೆ ಹುಟ್ಟುಕೊಂಡಿದೆ. ಸ್ನೇಹಿತರೆ, ಭಾರತದಲ್ಲಿ ಯೋಗಿ ಮಾಡೆಲ್ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡಿದೆ. 2017ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಬಂದಂತಹ ಯೋಗಿ ಆದಿತ್ಯನಾಥ್ 2022ರ ಹೊತ್ತಿಗೆ ಬುಲ್ಡೋಸರ್ ಬಾಬಾ ಅಂತ ಗುರುತಿಸಿಕೊಂಡಿದ್ರು. ವಿಪಕ್ಷಗಳು ಅವರ ಕಾರ್ಯವೈಖರಿಯನ್ನ ತೆಗಳುವ ನಿಟ್ಟಿನಲ್ಲಿ ಅವರನ್ನ ಬುಲ್ಡೋಸರ್ ಬಾಬಾ ಅಂತ ಕರೆದ್ವು. ಆದರೆ ಆ ಹೆಸರನ್ನೇ ಬಳಸಿಕೊಂಡ ಯೋಗಿ ಆದಿತ್ಯನಾಥ್ 2022ರ ಚುನಾವಣೆಯಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ರು. ಹಾಗೇನೆ 2ನೇ ಬಾರಿಗೆ ಸಿಎಂ ಆಗಿ ಅಧಿಕಾರವನ್ನು ಕೂಡ ವಹಿಸಿಕೊಂಡ್ರು. ಹಾಗೆ ಸಿಎಂ ಆದ ನಂತರ ಅವರ ಬುಲ್ಡೋಸರ್ ಕೆಲಸಗಳು ತುಂಬ ಹೆಚ್ಚಾಗಿ ನಡೆದವು. ಇನ್ನು ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಅಲ್ಲಿನ ಅಂಡರ್ವರ್ಲ್ಡ್ ಅನ್ನ ಮಟ್ಟ ಹಾಕಿದ್ರು. ಮಾಫಿಯಾ ಡಾನ್ಗಳಿಗೆ ಹೆಡಮುರಿ ಕಟ್ಟಿದ್ರು. ಅಲ್ಲಿದ್ದ ರೌಡಿ ರಾಜ್ನ ಸಂಪೂರ್ಣವಾಗಿ ಬಂದ್ ಮಾಡೋದ್ರ ಮೂಲಕ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂತೆ ಮಾಡಿದ್ರು. ಹಾಗೇನೆ ಪಾಕಿಸ್ತಾನದ ಜೊತೆ ಗುರುತಿಸಿಕೊಂಡಿದ್ದಂತಹ, ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ಒಂದಷ್ಟು ರೌಡಿಗಳನ್ನ ಹಾಗೂ ಮಾಫಿಯಾ ಡಾನ್ಗಳನ್ನ ಕೂಡ ಉತ್ತರ ಪ್ರದೇಶದಲ್ಲಿ ಮಟ್ಟ ಹಾಕಲಾಯಿತು. 2017ರಿಂದ ಇಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಸುಮಾರು 15,000 ಎನ್ಕೌಂಟರ್ಗಳು ನಡೆದಿದ್ದು, ಅದರಲ್ಲಿ 222ರಿಂದ 226 ಮಂದಿ ಕ್ರಿಮಿನಲ್ಗಳು ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆದ ನಂತರ ಅಲ್ಲಿನ ಪೊಲೀಸರು ಹೇಗೆ ಚಳಿ ಬಿಟ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಿಡಿತಕ್ಕೆ ಸಿಕ್ಕಿದೆ. ಇನ್ನು ಉತ್ತರ ಪ್ರದೇಶ ಅಂದಾಕ್ಷಣ ನಮಗೆ ಅಲ್ಲಿ ಕಾಣ್ತಾ ಇದ್ದದ್ದು ಕೋಮುಗಲಭೆಗಳು. ಆ ಕೋಮುಗಲಭೆಗಳನ್ನ ಯೋಗಿ ಆದಿತ್ಯನಾಥ್ ಮಟ್ಟ ಹಾಕಿದ್ದ ರೀತಿ ಇತ್ತಲ್ಲ, ಅದು ಅವರ ಜನಪ್ರಿಯತೆಯನ್ನ ಇಡೀ ದೇಶದಾದ್ಯಂತ ಹೆಚ್ಚು ಮಾಡ್ತು. ಅನಧಿಕೃತ ಮಸೀದಿಗಳನ್ನ ಓಡಿಸಿದ್ದು, ಸುಖ ಸುಮ್ಮನೆ ರಸ್ತೆಗೆ ಬಂದು ಗಲಭೆಗಳನ್ನ ಮಾಡ್ತಿದ್ದ ಗಲಭೆಕೋರರ ಮನೆಗಳನ್ನ ನೆಲಸಮ ಮಾಡಿಸಿದ್ದು, ಇದೆಲ್ಲವೂ ಕೂಡ ಕೆಲವರ ಕಣ್ಣಿಗೆ ತಪ್ಪಾಗಿ ಕಂಡ್ರೆ ಬಹುತೇಕರ ಕಣ್ಣಲ್ಲಿ ಅದು ಯೋಗಿಯವರ ಅತ್ಯದ್ಭುತ ನಿರ್ಧಾರಗಳು ಅಂತ ಅನಿಸ್ಕೊಂಡ್ವು. ಅದು ಉತ್ತರ ಪ್ರದೇಶ ಮಾತ್ರ ಅಲ್ಲದೆ ಇಡೀ ಭಾರತದಲ್ಲಿ ಬಿಜೆಪಿ ಬೆಂಬಲಿಗರಿಗೆ ಹಾಗೂ ಹಾರ್ಡ್ಕೋರ್ ಹಿಂದುತ್ವವಾದಿಗಳಿಗೆ ಯೋಗಿ ಮೋದಿಯ ನಂತರ ಭಾರತದ ನಾಯಕರಾಗ್ತಾರೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಹಾಗೇನೆ ಸಾಮಾನ್ಯ ಹಿಂದೂಗಳಲ್ಲಿ ಕೆಲವರಿಗೆ ಯೋಗಿ ಮಾಡೆಲ್ ಸುಧಾರಣೆಯ ಹಾದಿ ಅಂತ ಹೇಳಿ ಕಂಡ್ರೆ, ಮತ್ತು ಕೆಲವರು ಇದು ಸಮಾಜದ ಮೇಲೆ ಸರ್ಕಾರ ನಡೆಸ್ತಾ ಇರುವ ದೌರ್ಜನ್ಯ ಅನ್ನೋ ಹಾಗೆ ಮಾತಾಡಿದ್ರು. ಒಟ್ಟಿನಲ್ಲಿ ಯೋಗಿ ಬಗ್ಗೆ ಮಾತಾಡದವರೇ ಇಲ್ಲ ಅನ್ನುವ ಹಾಗೆ ಆಗಿಬಿಟ್ಟಿತ್ತು.
ಇಂತಹ ಯೋಗಿ ಆದಿತ್ಯನಾಥ್ರನ್ನ ಮುಂದಿನ ಬಾರಿಯ ಚುನಾವಣೆಯಲ್ಲಿ ಏನು ಮಾಡ್ತಾರೆ ಎನ್ನುವ ಲೆಕ್ಕಾಚಾರಗಳು ಕೂಡ ಕಾಡ್ತಾ ಇದ್ವು. ಯಾಕೆಂದ್ರೆ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಇಂಥದ್ದೊಂದು ಪ್ರಯೋಗವನ್ನು ಮಾಡೋದಕ್ಕೆ ಹೋಗಿ ಕೈ ಸುಟ್ಟುಕೊಂಡಿದ್ದು ಸಾಕಷ್ಟು ಜನರಿಗೆ ತಿಳಿದಿತ್ತು. ಹಾಗಾಗಿನೇ ಮುಂದಿನ ವರ್ಷ ನಡೆಯುವ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ಜೋರಾಗಿತ್ತು. ಅದಕ್ಕೆ ಈಗ ನಿತಿನ್ ನಬೀನ್ ತೆರೆ ಎಳೆದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಗೆಳೆಯರೆ, ಈ ಯೋಗಿ ಆದಿತ್ಯನಾಥ್ ಮೊದಲ ಬಾರಿಗೆ ರಾಜಕೀಯ ಜಯವನ್ನು ಪಡ್ಕೊಂಡಿದ್ದು 1998ರಲ್ಲಿ. ಅವತ್ತಿಗೆ ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಯೋಗಿ ಆದಿತ್ಯನಾಥ್ ತನ್ನ 29ನೇ ವಯಸ್ಸಿಗೆ ಸಂಸತ್ತನ್ನು ಪ್ರವೇಶ ಮಾಡಿದ್ರು. ಅವತ್ತಿಗೆ ಲೋಕಸಭೆಯಲ್ಲಿ ಇದ್ದಂಥ ಅತಿ ಕಿರಿಯ ಸಂಸದೀಯ ಪಟು ಅಂತ ಯೋಗಿ ಗುರುತಿಸಿಕೊಂಡ್ರು. ಆ ಬಳಿಕ 1999, 2004, 2009 ಹಾಗೂ 2014ರ ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಯೋಗಿ ಆದಿತ್ಯನಾಥ್ ಜಯವನ್ನು ಪಡ್ಕೊಂಡ್ರು. ಹೀಗಿರುವಾಗಲೇ 2017ರಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿತು. ಆಗ ಸಿಎಂ ಯಾರಾಗಬೇಕು, ಉತ್ತರ ಪ್ರದೇಶವನ್ನು ಮುಂದಿನ ಚುನಾವಣೆಗಳಲ್ಲೂ ಕೂಡ ಇದೇ ರೀತಿ ಉಳಿಸ್ಕೊಳ್ಬೇಕು ಅಂದರೆ ಆ ನಾಯಕತ್ವ ಯಾರಿಗೆ ಕಟ್ಟಬೇಕು ಅನ್ನುವ ಯೋಚನೆ ಬಂದಾಗ ಅಲ್ಲಿ ಕಾಣಿಸಿಕೊಂಡ ಹೆಸರೇ ಯೋಗಿ ಆದಿತ್ಯನಾಥ್. ಹೀಗೆ 2017ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಇವತ್ತಿಗೂ ಕೂಡ ಕುಸಿತಿಲ್ಲ. ಯೋಗಿ ಮುಖ್ಯಮಂತ್ರಿ ಆದ ನಂತರ ನಡೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಎಸ್ಪಿ ಮತ್ತು ಬಿಎಸ್ಪಿಗಳು ಮಹಾಗಠಬಂಧನ್ ಅನ್ನ ಮಾಡಿಕೊಂಡ್ವು. ಕಾಂಗ್ರೆಸ್ ಕೂಡ ತನ್ನ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು UPA ಅಂತ ಅಲ್ಲಿ ಸ್ಪರ್ಧೆ ಮಾಡಿತು. ಇಂತಹ ಸಂದರ್ಭದಲ್ಲಿ ಕೂಡ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 62 ಲೋಕಸಭಾ ಕ್ಷೇತ್ರಗಳನ್ನು NDA ಮಿತ್ರಕೂಟ ಗೆದ್ದುಕೊಳ್ತು. ನೋಟ್ ಬ್ಯಾನ್ನ ನಂತರ ಬಿಜೆಪಿಗೆ ಸಿಕ್ಕ ಅತಿದೊಡ್ಡ ಗೆಲುವು ಅಂತ ಇದನ್ನು ಬಣ್ಣಿಸಲಾಯಿತು. ಯಾಕೆಂದರೆ 2019ರ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಪ್ರದೇಶವನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಗೆದ್ದಿತ್ತಾದರೂ ಉತ್ತರ ಪ್ರದೇಶದಲ್ಲಿ 62 ಕ್ಷೇತ್ರಗಳನ್ನು ಗೆಲ್ಲೋದು ಬಿಜೆಪಿಯ ಅಧಿಕಾರದ ಹಾದಿಯನ್ನು ಸುಲಭಗೊಳಿಸಿತು. ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗ್ತಾ ಹೋಯಿತು. ಆದರೆ 2024ರಲ್ಲಿ ಚಿತ್ರಣ ಬೇರೆಯದ್ದೇ ಆಯಿತು. ಬಿಜೆಪಿ ನಾಯಕರು 400ರ ಗಡಿಯನ್ನು ದಾಟುವ ಮಾತುಗಳನ್ನು ಆಡ್ತಾ ಇದ್ರು. ಹಾಗಾಗಿ ಉತ್ತರ ಪ್ರದೇಶದಲ್ಲಿ 80 ಕ್ಷೇತ್ರದಲ್ಲಿ 70ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವ ಹುಮ್ಮಸ್ಸು ಅವರಲ್ಲಿತ್ತು. ಸೊ ಯೋಗಿ ಆದಿತ್ಯನಾಥ್ ಅವರು ಇಲ್ಲದೇ ಇದ್ದರೂ ಕೂಡ ಬಿಜೆಪಿ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವ ಲೆಕ್ಕಾಚಾರಕ್ಕೆ ಬಿಜೆಪಿಯ ಒಂದಷ್ಟು ಕೇಂದ್ರ ನಾಯಕರು ಬಂದರು. ಇದು ಯೋಗಿ ಆದಿತ್ಯನಾಥ್ ಮತ್ತು ಬಿಜೆಪಿಯ ನಡುವಿನ ಒಂದು ಸಣ್ಣ ಸಂಘರ್ಷಕ್ಕೆ ಕೂಡ ಕಾರಣ ಆಯಿತು. ಪಕ್ಷದ ಒಳಗಿನ ಸಂಘರ್ಷದ ಕಾರಣದಿಂದ ನಷ್ಟ ಅನುಭವಿಸಿದ್ದು ಮತ್ತದೇ ಪಕ್ಷ. ಅಲ್ಲಿ ಬಿಜೆಪಿಯ ಇತರೆ ನಾಯಕರು ಯೋಗಿ ಆದಿತ್ಯನಾಥ್ ಹೇಳಿದಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸದೆ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದರ ಪರಿಣಾಮ ಬಿಜೆಪಿಯಲ್ಲಿ ಭಾರಿ ನಷ್ಟಕ್ಕೆ ಗುರಿಯಾಗಬೇಕಾಗಿ ಬಂತು. ಆ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿಯಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವ ಹಾಗೂ ಬಿಜೆಪಿಯ ಸ್ಥಾನಗಳನ್ನು ಕಡಿಮೆ ಮಾಡುವ ಲೆಕ್ಕಾಚಾರವನ್ನು ಹಾಕ್ಕೊಂಡ್ರು. ಹೀಗಾಗಿ ಇಂಡಿ ಕೂಟ NDA ಮೈತ್ರಿಕೂಟದ ವಿರುದ್ಧ ಅಬ್ಬರದ ಪ್ರಚಾರದಲ್ಲಿ ತೊಡಗಿತು. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಣಕಿಕೊಂಡ ಪರಿಣಾಮ ಬಿಜೆಪಿಗೆ ಭಾರಿ ನಷ್ಟ ಸಂಭವಿಸಿತು. 62 ಕ್ಷೇತ್ರಗಳಲ್ಲಿ ಗೆದ್ದಿದ್ದ NDA ಕೇವಲ 36 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಗಿ ಬಂತು. ಹಾಗೆಯೇ ಕೇವಲ 5 ಸ್ಥಾನಗಳನ್ನು ಗೆದ್ದಿದ್ದಂತಹ ಸಮಾಜವಾದಿ ಪಕ್ಷ 37 ಲೋಕಸಭಾ ಕ್ಷೇತ್ರಗಳನ್ನು ಏಕಾಂಗಿಯಾಗಿ ಗೆಲ್ತು. ಕಾಂಗ್ರೆಸ್ ಕೂಡ 6 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದರ ಮೂಲಕ ಇಂಡಿ ಮೈತ್ರಿಕೂಟ 43 ಕ್ಷೇತ್ರಗಳಲ್ಲಿ ವಿಜಯವನ್ನು ಸಾಧಿಸಿತು. ಸೊ ಯೋಗಿ ಆದಿತ್ಯನಾಥ್ ಅವರ ಜೊತೆ ಸಂಘರ್ಷಕ್ಕೆ ಇಳಿದರೆ ಹಾಗೂ ಯೋಗಿ ಆದಿತ್ಯನಾಥ್ ಅವರನ್ನು ಕಡೆಗಣಿಸಿದರೆ ಉತ್ತರ ಪ್ರದೇಶದ ಮತದಾರರು ಹೇಗೆ ಪಾಠ ಕಲಿಸ್ತಾರೆ ಅನ್ನೋದನ್ನು ಬಿಜೆಪಿಯ ಕೇಂದ್ರ ನಾಯಕರು ಅರ್ಥ ಮಾಡಿಕೊಂಡ್ರು. ಹೀಗಾಗಿನೇ 2029ರ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ 2027ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರೇ ಸಿಎಂ ಅಭ್ಯರ್ಥಿ ಎನ್ನುವ ಮಾತುಗಳನ್ನು ಬಿಜೆಪಿ ಆಡ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ನಮ್ಮ ಮುಖ್ಯಮಂತ್ರಿ, ಅವರ ನೇತೃತ್ವದಲ್ಲೇ ಸರ್ಕಾರ ಮುನ್ನಡೆಸ್ತಾ ಇದ್ದೀವಿ. ಹೀಗಾಗಿ ಅವರನ್ನು ಬದಲಿಸುವ ಯಾವುದೇ ನಿರ್ಣಯವನ್ನು ನಾವು ಕೈಗೊಳ್ಳೋದಿಲ್ಲ.
ಒಂದು ಕಾಲದಲ್ಲಿ ಅಪರಾಧ ಕೃತ್ಯಗಳಿಂದ ತುಂಬಿ ಹೋಗಿದ್ದ ಉತ್ತರ ಪ್ರದೇಶದಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಮಟ್ಟಿಗೆ ಸುಧಾರಿಸಿದೆ ಅಂದರೆ ಅದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್. ಹಾಗಾಗಿನೇ ಅವರನ್ನೇ ನಾವು ಮುಂದಿನ ಅವಧಿಗೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸ್ತೀವಿ ಅಂತ ನಬೀನ್ ಹೇಳಿದ್ದಾರೆ. ಈ ಮೂಲಕ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಅನುಮಾನಗಳಿಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಯೋಗಿ ಆದಿತ್ಯನಾಥ್ ಅವರನ್ನು ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲಿ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಲಿದೆ ಅನ್ನೋ ಮಾತನ್ನು ರಾಜಕೀಯ ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ವಾಜಪೇಯಿಯವರ ಹಿಂದುತ್ವಕ್ಕೆ ಕಂಪೇರ್ ಮಾಡಿದ್ರೆ ಮೋದಿಯವರ ಹಿಂದುತ್ವ ತುಂಬ ಹಾರ್ಡ್ ಅಂತ ಅನಿಸುತ್ತೆ. ಹಾಗೆಯೇ ಮೋದಿಯವರ ಹಿಂದುತ್ವಕ್ಕಿಂತಲೂ ಕಠಿಣ ಹಿಂದುತ್ವವನ್ನು ಪ್ರತಿಪಾದಿಸುವ ಯೋಗಿ ಆದಿತ್ಯನಾಥ್ ಅವರನ್ನು ಬಿಜೆಪಿ ಮುಂದಿನ ದಿನಗಳಲ್ಲಿ ಪ್ರಧಾನಿ ಪಟ್ಟಕ್ಕೆ ತಂದು ಕೂರಿಸಲಿದೆ. ಇದು ಬಿಜೆಪಿಯ ತಂತ್ರಗಾರಿಕೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. ಅದು ನಿಜ ಆಗುವ ಕಾಲ ಸನ್ನಿಹಿತ ಆಗ್ತಾ ಇದೆಯಾ ಅನ್ನುವ ಅನುಮಾನಗಳಿಗೆ ಈಗ ಬಿಜೆಪಿ ತೆಗೆದುಕೊಂಡಿರುವ ನಿರ್ಧಾರ ಕಾರಣ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 2027 ಚುನಾವಣೆಯನ್ನು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಗೆಲ್ಲೋದರ ಮೂಲಕ 2029 ಚುನಾವಣೆಯ ಹೊತ್ತಿಗೆ ಬಿಜೆಪಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. ಹಾಗೇನೆ ಚುನಾವಣೆಗೂ ಮುನ್ನ ಏನಾದರೂ ಬಿಜೆಪಿ ಪಕ್ಷ ಪ್ರಧಾನಿ ಅಭ್ಯರ್ಥಿಯನ್ನು ಬದಲಿಸಿದ್ದೇ ಆದಲ್ಲಿ ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಬಂದು ಕೂರೋದು ಕೂಡ ಸ್ಪಷ್ಟ ಅನ್ನುವ ಸಂದೇಶವನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಇನ್ನು ಯೋಗಿ ಆದಿತ್ಯನಾಥ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಬಿಂಬಿಸಿರೋದ್ರಿಂದ ಅಲ್ಲಿನ ವಿಪಕ್ಷಗಳು ಈಗ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಯಾಕೆಂದ್ರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಸದ್ಯಕ್ಕಂತೂ ಯಾವುದೇ ಕರಪ್ಷನ್ ಚಾರ್ಜಸ್ ಇಲ್ಲ. ಹಾಗೇನೆ ವಂಶ ಪಾರಂಪರ್ಯ ರಾಜಕೀಯದಲ್ಲಿ ಯೋಗಿ ಆದಿತ್ಯನಾಥ್ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಕೊಟ್ಟಿರುವ ಆಡಳಿತ ಇದೆಯಲ್ಲ, ಅದು ವಿಪಕ್ಷಗಳಿಗೆ ದೊಡ್ಡ ತಲೆನೋವನ್ನು ಉಂಟು ಮಾಡಿದೆ. ಒಂದು ವೇಳೆ ವಿಪಕ್ಷ ನಾಯಕರು ಏನಾದರೂ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದೆ ಆದರೆ ಅದನ್ನು ಬಿಜೆಪಿ ಹಾಗೂ ಯೋಗಿ ಆದಿತ್ಯನಾಥ್ ಇಬ್ಬರೂ ಕೂಡ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾರೆ. ಈ ಹಿಂದೆ ಯೋಗಿ ಆದಿತ್ಯನಾಥ್ ಅವರನ್ನು ಬುಲ್ಡೋಸರ್ ಬಾಬಾ ಅಂತ ಕರೆದಾಗ್ಲೇ ಬುಲ್ಡೋಸರ್ಗಳನ್ನೇ ತಂದು ನಿಲ್ಲಿಸಿ ಎಲೆಕ್ಷನ್ ಪ್ರಚಾರವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬೀಗಿದಂಥ ಪಕ್ಷ ಬಿಜೆಪಿ. ಹೀಗಾಗಿನೇ ಈಗ ಯೋಗಿ ಆದಿತ್ಯನಾಥ್ ಮುಂದಿನ ಅವಧಿಗೂ ಸಿಎಂ ಅಭ್ಯರ್ಥಿ ಆಗ್ತಾರೆ ಅನ್ನೋದು ವಿಪಕ್ಷಗಳಿಗೆ ಸ್ವಲ್ಪ ತಲೆನೋವನ್ನು ಉಂಟು ಮಾಡ್ತಾ ಇದೆ. ಇನ್ನು ಇಲ್ಲಿ ವಿಪಕ್ಷಗಳು ಮತ್ತೊಂದು ತಂತ್ರವನ್ನು ಕೂಡ ಹೆಣೆಯುವ ಸಾಧ್ಯತೆ ಇದೆ. ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ದಲಿತ್, ಮುಸ್ಲಿಂ ಹಾಗೂ ಯಾದವ್ ಜನಾಂಗಗಳನ್ನು ಒಂದು ಮಾಡುವ ಪ್ರಯತ್ನ ಕೂಡ ಇಲ್ಲಿ ನಡೆಯುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ SP ಮತ್ತು ಕಾಂಗ್ರೆಸ್ ಪಕ್ಷಗಳು ಇಂಡಿ ಮೈತ್ರಿಕೂಟದ ಭಾಗ ಆಗಿವೆ. ಇನ್ನು ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಬಲ ತುಂಬಾನೇ ಕಡಿಮೆ. ಹೀಗಾಗಿ SP ಅಲ್ಲಿ ದೊಡ್ಡಣ್ಣನ ಸ್ಥಾನವನ್ನು ನಿರ್ವಹಿಸುತ್ತೆ. ಈ ಹಿಂದೆ ಯೋಗಿ ಆದಿತ್ಯನಾಥ್ ವಿರುದ್ಧ ಅಖಿಲೇಶ್ ಯಾದವ್ ಮಾಡಿದ್ದ ತಂತ್ರವನ್ನ 2027 ಚುನಾವಣೆಯಲ್ಲೂ ಕೂಡ ಮಾಡುವ ಸಾಧ್ಯತೆಗಳಿವೆ. ಹೇಗೆ ಪ್ರಮುಖ ಕ್ಷೇತ್ರಗಳಲ್ಲಿ ದಲಿತ ನಾಯಕರನ್ನ ಹಾಗೂ ಮುಸ್ಲಿಂ ನಾಯಕರನ್ನ ಕಣಕ್ಕಿಳಿಸೋದ್ರ ಮೂಲಕ ಬಿಜೆಪಿಯ ಅಭ್ಯರ್ಥಿಗಳನ್ನ ಸೋಲಿಸಲಾಯಿತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಂಡಿ ಮೈತ್ರಿಕೂಟ ತಂತ್ರವನ್ನು ಹೆಣೆಯುವ ಸಾಧ್ಯತೆಯಂತೂ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ಪ್ರಶ್ನೆಯಾಗಿ ಕಾಡೋದು BSPಯ ಮಾಯಾವತಿ. BSPಯ ಮಾಯಾವತಿಯವರು ಈ ಬಾರಿ ಚುನಾವಣೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರು ಯಾವ ಮೈತ್ರಿಕೂಟದ ಜೊತೆ ಇರ್ತಾರೆ ಅಥವಾ ಅವರು ಏಕಾಂಗಿಯಾಗಿ ಸ್ಪರ್ಧಿಸ್ತಾರಾ ಅನ್ನೋದರ ಮೇಲೂ ಕೂಡ ಉತ್ತರ ಪ್ರದೇಶದ 2027 ಚುನಾವಣಾ ಫಲಿತಾಂಶಗಳು ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ಬಿಜೆಪಿ ಅಂತೂ ಇನ್ನೂ 1 ವರ್ಷ ಇರುವಾಗಲೇ ರಾಜಕೀಯ ಆಟವನ್ನು ಕಟ್ಟಿದೆ. ಇದನ್ನು ವಿಪಕ್ಷಗಳು ಹೇಗೆ ಭೇದಿಸ್ತವೆ, ಯೋಗಿ ಆದಿತ್ಯನಾಥ್ರನ್ನ ಕಟ್ಟಿ ಹಾಕೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತವೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ಬಿಜೆಪಿ ಪಕ್ಷ ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಬಾರಿಗೂ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.